ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋದು ಪದ್ಮಶ್ರೀ ಮಹಾವಿ ವ್ಲಾಗ್ಸ್. ಸೊ ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಸೂಪರ್ ಆಗಿದ್ದು ಪನ್ನೀರ್ ಹೈದರಾಬಾದ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂತಲ್ಲ, ಸೊ ಕ್ಲೀನಿಂಗ್ ಕೆಲಸ ತುಂಬಾ ಇತ್ತು. ಸೊ ಅದಕ್ಕೆ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಹಾಗೆ ಬೆಳಗ್ಗೆ ಬೇಗ ಎತ್ತಿದ್ನಲ್ಲ, ಸೊ ಅದಕ್ಕೆ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಹಬ್ಬ ಹೆಂಗಿದ್ರು ಹತ್ರನೇ ಬರ್ತಿದೆ ಅಂತ ಹೇಳಿ. ಸೊ ಒಂದು ದಿನವೇ ಎಲ್ಲನೂ ಕೂಡ ಮಾಡ್ಕೊಳೋಕ್ಕಾಗೋದಿಲ್ಲ ಅಂತೇಳಿ ಸ್ವಲ್ಪನೇ ಒಂದೊಂದು ದಿನದಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಮೊದಲು ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಬಾಕ್ಸಸ್ ಕೂಡ ತಂದು ತುಂಬ ದಿನವೇ ಆಗಿತ್ತು. ಸೊ ಮಧ್ಯೆ ಏನಾರ ಗ್ರೋಸರಿ ಖಾಲಿ ಆಯಿತು ಅಂತ ಹೇಳಿದ್ರೆ ಅವಾಗೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ಈಗ ಎಲ್ಲನೂ ಕೂಡ ಒಟ್ಟಿಗೆ ಕ್ಲೀನ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಸ್ವಲ್ಪನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಅಡುಗೆ ಮನೆ ಇದನ್ನು ಫಸ್ಟ್ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಬಾಕ್ಸಸ್ನು ಕೂಡ ಗ್ರೋಸರೀಸ್ನೆಲ್ಲ ಸಪ್ರೇಟ್ ಮಾಡಿ ಒಂದೊಂದು ಪ್ಲೇಟಲ್ಲಿ ಸಪ್ರೇಟಾಗಿ ಎತ್ತಿಟ್ಟು ಸೊ ಬಾಕ್ಸಸ್ ಎಲ್ಲನೂ ಕ್ಲೀನಾಗಿ ಈ ರೀತಿ ವಾಶ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಂಡಿದ್ವಿ. ಸೊ ಇದನ್ನು ಕೂಡ ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದು. ಸೊ ಎಲ್ಲನೂ ಕೂಡ ಅರ್ಧ kg ಬಾಕ್ಸ್ ಮತ್ತು 1 kg ಬಾಕ್ಸು ಕೂಡ ಅದ್ರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮನೆ ಕ್ಲೀನಿಂಗ್ ಅಂತ ಹೇಳಿದರೆ ಒಂದಿನ 2 ದಿನದಲ್ಲಿ ಆಗೋವಂಥ ಕೆಲಸನೇ ಅಲ್ಲ, ಇದು ತುಂಬ ದಿನವೇ ಬೇಕು. ಅದಕ್ಕೆ ಹಬ್ಬನೂ ಕೂಡ ಹತ್ರ ಇದೆ ಅಂಥೇಳಿ ಮುಂಚೆನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಿದ್ದೆ. ಸೊ ಮಿಕ್ಸರ್ ಜಾರ್ ಆಗಲಿ, ಈಗ ಏನಾರು ರೊಟ್ಟಿ ಮಾಡಿದ್ವಿ, ಚಪಾತಿ ಮಾಡಿದ್ವಿ ಅಂತ ಹೇಳಿದರೆ ಎಲ್ಲ ಕಡೆ ಹಿಟ್ಟು ಕೂಡ ಎಕ್ಕಿರುತ್ತೆ. ಸೊ ಡೈಲಿ ಅಂತೂ ಕ್ಲೀನ್ ಮಾಡ್ಕೊಳೋಕ್ಕಾಗೋದಿಲ್ಲ. ಸೊ ವೀಕ್ಲಿ ಒಂದ್ಸಲಿ 2 ಸಲ ಆದರೂ ಕ್ಲೀನ್ ಮಾಡಿಕೊಂಡೆ ಈ ರೀತಿ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಸುಲಭನೇ ಆಗುತ್ತೆ ನಮಗೆ. ಇಲ್ಲ ಅಂತ ಹೇಳಿದರೆ ಸೊ ತುಂಬ ಗಲೀಜಾಗೋಗಿ ಸೊ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ 1 ವೀಕಲ್ಲಿ ಒಂದು ಸಲ 2 ಸಲ ಕ್ಲೀನ್ ಮಾಡ್ಕೊಂಡಿದ್ರೆ ಈ ರೀತಿ ನನ್ನ ಹಬ್ಬ ಬಂತು ಅಂತ ಹೇಳಿದರೆ ಸೊ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕಾದ್ರೆ ತುಂಬಾ ಈಸಿ ಆಗುತ್ತೆ. ಸೊ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವತ್ತು ತಿಂಡಿಗೆ ಅಂತ ಹೇಳಿ ಮಾರ್ನಿಂಗ್ ನಾನು ದೋಸೆನ ಮಾಡ್ಕೊಂಡಿದ್ದೆ. ದೋಸೆಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡ್ಕೊಂಡಿದ್ದೆ. ಸೊ ಕ್ಲೀನಿಂಗ್ ಮಾಡಬೇಕಾದ್ರೆ ಈ ರೀತಿ ಏನಾರ ಮಾಡಿಕೊಂಡ್ರೆ ತುಂಬ ಸುಲಭನೇ ಆಗುತ್ತೆ ಅಂತ ಹೇಳಿ ಸೊ ಈ ರೀತಿ ಚಪಾತಿ ರೊಟ್ಟಿ ಏನಾರ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಸೊ ಕಷ್ಟ ಆಗುತ್ತೆ. ಎಲ್ಲನೂ ಕೂಡ ಅದನ್ನು ಕೂಡ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಸೊ ಮನೆ ಕೆಲಸನೂ ಮಾಡ್ಕೊಳೋದು ತುಂಬ ಕಷ್ಟ ಆಗುತ್ತೆ ಅಂಥೇಳಿ ಸೊ ಈ ರೀತಿ ದೋಸೆ ಅಥವಾ ಇಡ್ಲಿ ಈ ರೀತಿ ಏನಾರ ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟು ಸೊ ಆ ರೀತಿ ಏನಾರ ಪ್ಲ್ಯಾನ್ ಮಾಡಿರ್ತೀನಿ, ತುಂಬ ಸುಲಭ ಆಗಲಿ ಅಂತ ಹೇಳ್ಬಿಟ್ಟು. ಆಮೇಲಿಂದ ಈ ಸ್ಟ್ಯಾಂಡು ಕೂಡ ತುಂಬಾ ಗಲೀಜಾಗಿತ್ತು. ಸೊ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಿದ್ದೆ. ಅದ್ರ ಮೇಲೆ ಈ ರೀತಿ ರೊಟ್ಟನ್ನ ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಸೊ ಅಲ್ಲಿ ಲೈನ್ಸ್ ಇರೋದ್ರಿಂದ ಎಲ್ಲನೂ ಬಾಕ್ಸಸ್ನ ಇಟ್ವಿ, ಈ ಥರ ಪಿಂಗಾಣಿದನ್ನ ಇಟ್ವಿ ಅಂತ ಹೇಳಿದ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿ ಕೂರೋದಿಲ್ಲ. ಅದಕ್ಕೆ ಈ ರೀತಿ ಕಾರ್ಡ್ಬೋರ್ಡ್ದ ಬಾಕ್ಸ್ನ ಹಾಕ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಇದನ್ನು ಕೂಡ ಪಿಂಗಾಣಿ ಕೂಡ ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದು. ಸೊ ಸ್ಟ್ಯಾಂಡು ಕೂಡ ಮೀಶೋದಿಂದ ಪರ್ಚೇಸ್ ಮಾಡಿದ್ದು ಪ್ರತಿಯೊಂದು ಕೂಡ. ಸೊ ಅದ್ರ ಲಿಂಕ್ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ನಿಮ್ಗೆ ಏನಾರ ಬೇಕು ಅಂತ ಹೇಳಿದ್ರೆ ಸೊ ಲಿಂಕ್ ಅಂತ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ನಾನು ಲಿಂಕ್ನ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಸ್ಟ್ಯಾಂಡು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ಅಫೋರ್ಡಬಲ್ ರೇಟ್ ಅಂತಲೂ ಹೇಳ್ಬೋದು. ಸೊ ಏನಾರ ಬಾಕ್ಸಸ್ ಆಗಲಿ ಎಲ್ಲನೂ ಕೂಡ ಈ ರೀತಿ ಒಂದೇ ಕಡೆ ಇಟ್ಕೊಂಡ್ವಿ ಅಂತ ಹೇಳಿದರೆ ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ, ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಅದಕ್ಕೇ ಈ ರೀತಿ ಎಲ್ಲನೂ ಕೂಡ ಈ ರೀತಿ ಸ್ಟ್ಯಾಂಡಲ್ಲಿ ಇಟ್ಕೊಂಡ್ವಿ ಅಂತೇಳಿದ್ರೆ ಆರಾಮ್ಸೆ ಸ್ಟ್ಯಾಂಡ್ ಪೂರ ಜರುಗಿಸಿ ಸೊ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೋದು ಈಸಿಯಾಗಿ. ಇಲ್ಲಾಂದರೆ ಎಲ್ಲನೂ ಒಂದೊಂದು ಬಾಕ್ಸ್ನೇ ತೆಗೆದಿಟ್ಟು ಸೊ ಆಮೇಲೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ, ಒಂದ್ಸಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟವ್ವು ಅಥವಾ ಮತ್ತು ಸ್ಟವ್ ಹಿಂದ್ಗಡೆಯೂ ಟೈಲ್ಸ್ ಕೂಡ ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ. ಯಾಕೆಂದರೆ ಡೈಲಿನೂ ಕೂಡ ಒಂದೊಂದ್ಸಲಿ ಅಡುಗೆ ಆಗಿದ ತಕ್ಷಣ ಕ್ಲೀನ್ ಮಾಡ್ಕೊತೀನಿ. ಸೊ ಯಾಕೆ ಅಂತ ಹೇಳಿದ್ರೆ ಸೊ ಈಗ ನಾವು ಅಡುಗೆ ಮಾಡಿರ್ತೀವಿ, ಅನ್ನ ಮತ್ತು ಸಾಂಬಾರು ಏನಾರ ಮಾಡಿದರೂ ಕೂಡ ಅದ್ರದ್ದೆಲ್ಲನೂ ನೀರು ಕೂಡ ಟೈಲ್ಸ್ಗೆ ಹೇಗಿರುತ್ತೆ. ಸೊ ಎಲ್ಲನೂ ಕೂಡ ತುಂಬ ಕೊಳೆ ಆಗಿಬಿಡುತ್ತೆ ಮತ್ತು ಆಯಿಲಿ ಆಗಿರುತ್ತೆ. ಸೊ ಅವಾಗಿಂದ ಅವಾಗ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ತುಂಬ ದಿನ ಆದಮೇಲೆ ಕ್ಲೀನ್ ಮಾಡೋಕ್ಕೆ ಹೋದ್ರೂ ಕೂಡ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಅದನ್ನು. ಅದಕ್ಕೆ ಅವಾಗಿಂದ ಅವಾಗ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಈಸಿನೂ ಕೂಡ ಆಗುತ್ತೆ.
ವಾಶ್ ಮಾಡಿದ್ದೆಲ್ಲ ಆಯ್ತಲ್ಲ, ಸೊ ಅದಕ್ಕೆ ಹಿಂದೆ ಬಾಲ್ಕನಿಯಲ್ಲಿ ಸೊ ಈ ರೀತಿ ಒಣಗಿಕ್ಕೆ ಇಟ್ಟಿದೆ. ನೀವು ಅಟ್ಲೀಸ್ಟ್ ಒಂದಿನ ಪೂರ ಒನ್ ನೈಟ್ ಬಿಟ್ಟರೆ ಫುಲ್ ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ನೀರಿದ್ರೂ ಕೂಡ ನೀವೇನಾದ್ರು ಗ್ರೋಸರಿನ ಹಾಕಿದ್ರಿ ಅಂತ ಹೇಳಿದ್ರೆ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಕ್ಲೀನಾಗಿರೋ ಕಾಟನ್ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ ಸೊ ಓವರ್ ನೈಟ್ ಬಿಡೋದ್ರಿಂದನೂ ಕೂಡ ಗ್ರೋಸರೀಸ್ ಏನೂ ಕೂಡ ಹಾಳಾಗೋದಿಲ್ಲ. ಹಾಗೆ ಮತ್ತೊಂದು ಕಡೆ ಕೈಗೆ ಸಿಗಲಿ ಅಂತ ಹೇಳ್ಬಿಟ್ಟು ಕಲ್ಲುಪ್ಪು ಮತ್ತು ನುಣ್ಣುಪ್ಪಿನ ಪಿಂಗಾಣಿ ಬಾಕ್ಸ್ ಕೂಡ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಮಸಾಲ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಮಸಾಲ ಐಟಮ್ಸು ನಾನು ಸ್ವಲ್ಪ ಜಾಸ್ತಿ ಬಳಸೋದ್ರಿಂದ ಅದಕ್ಕೆ ಸಣ್ಣ ಸಣ್ಣ ಈ ರೀತಿ ಕಂಟೈನಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ ಅಂತ ಹೇಳಿದರೆ ನಾನು ಎಲ್ಲ ಪ್ರಾಡಕ್ಟ್ನು ಮೀಶೋದಲ್ಲೇ ಪರ್ಚೇಸ್ ಮಾಡ್ತೀನಿ. ಸೊ ಒಂದೊಂದು ಪ್ರಾಡಕ್ಟ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದೊಂದು ಪ್ರಾಡಕ್ಟ್ಸ್ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ. ಸೊ ನೋಡಿ ಮಾಡಿ ಪರ್ಚೇಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೂಡ ಕ್ವಾಲಿಟಿ ಬರುತ್ತೆ. ಕ್ಲೀನಿಂಗ್ ಎಲ್ಲ ಮಾಡಿ ಬಾಕ್ಸಸ್ ಎಲ್ಲ ತೊಳೆದು ಒಣಗಲಿಕ್ಕೆ ಇಟ್ಟಿದ್ದೆ. ಸೊ ಎಲ್ಲನೂ ಕೂಡ ಆದಮೇಲೆ ಸೊ ಗ್ರೋಸರೀಸು ಕೂಡ ಡಿಮಾರ್ಟ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಂಬಂದಿದ್ವಿ. ಅದನ್ನು ಕೂಡ ರೀಫಿಲ್ ಮಾಡೋದಿತ್ತು. ಸೊ ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ಬಿಟ್ಲು. ಅದಕ್ಕೆ ಇನ್ನು ಮತ್ತೊಂದು ದಿನ ಮಾಡೋಣ ಅಂತ ಹೇಳಿ ಸೊ ಅವತ್ತು ಕೂಡ ಬರೀ ಜಸ್ಟ್ ಕ್ಲೀನಿಂಗ್ ಮಾಡಿ ಓವರ್ ನೈಟ್ ಒಣಗಲಿಕ್ಕೆ ಇಟ್ಟಿದ್ದೆ. ಸಂಜೆ ಡಿನ್ನರ್ಗೆ ಅಂತ ಹೇಳಿ ಚಪಾತಿಗೆ ಕಾಂಬಿನೇಷನ್ ಆಗಿ ಪನ್ನೀರ್ ಹೈದರಾಬಾದನ್ನು ಮಾಡ್ಕೊಂಡಿದ್ದೆ. ಸೊ ಆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ರೆಸಿಪಿ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಸೊ ನಾನಿಲ್ಲಿ ಮೊದಲಿಗೆ ಚಪಾತಿಗೆ ಕಲಸಿ ಇಟ್ಬಿಡ್ತೀನಿ. ಈ ರೀತಿ ಏನನ್ನ ನೀವು ಹಾಫ್ ಆನ್ ಅವರ್ 1 ಅವರ್ ಕಲಸಿ ಇಟ್ರಿ ಅಂತ ಹೇಳಿದ್ರೆ ಚಪಾತಿ ಕೂಡ ತುಂಬ ಸಾಫ್ಟಾಗಿ ಉಬ್ಬಿ ಬರುತ್ತೆ. ಸೊ ಅದಕ್ಕೆ ಅಟ್ಲೀಸ್ಟ್ ಅಂದರೂ ನೀವು ಚಪಾತಿ ಹಿಟ್ಟನ್ನು ಕಲಸಿದಾದ್ಮೇಲೆ ಹಾಫ್ ಆನ್ ಅವರಿಂದ 1 ಅವರ್ ತನಕ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸ್ವಲ್ಪ ಗಟ್ಟಿಯಾಗಿ ಕಲಸಿದ್ರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಸೊ ಅದಾದಮೇಲೆ ಚಪಾತಿಗೆ ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡು ಅದನ್ನು ಚಾಣಿಸಿ ಇಟ್ಟು ಅದಕ್ಕೆ ಉಪ್ಪು ಹಾಗೆ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಆಯಿಲ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಯಿಲ್ ಯಾಕೆ ಅಂತ ಹೇಳಿದ್ರೆ ಚಪಾತಿ ಸಾಫ್ಟಾಗಿ ಬರಲಿ ಅಂತ ಹೇಳಿದ್ರೆ ಸೊ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಹಾಫ್ ಆನ್ ಅವರ್ ಅಷ್ಟು ನಾನಿಲ್ಲಿ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಚಪಾತಿನ ಕಲಸಿಟ್ಟಾದಮೇಲೆ ಸೊ ಪನ್ನೀರ್ ಹೈದರಾಬಾದಿಗೆ ಏನೇನು ಬೇಕಿಲ್ಲ ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ 2 ದೊಡ್ಡ ಸೈಜಿನ ಈರುಳ್ಳಿನ ತೊಗೊಂಡು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೇ ನಾನಿಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ತೊಗೊಂಡಿದ್ದೀನಿ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಬೇಡ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ತೊಗೋಬೋದು. ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳೋದ್ರಿಂದ ಟೇಸ್ಟ್ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ. ಹಸಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದನ್ನೆಲ್ಲನೂ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದರ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಪನ್ನೀರ್ ಹೈದರಾಬಾದಿಗೆ ಬರೀ ಈರುಳ್ಳಿನ ಮಾತ್ರ ಬಳಸ್ಕೊತಾ ಇದ್ದೀನಿ. ಸೊ ಯಾವುದೇ ರೀತಿಯ ಟೊಮೊಟೊನ ಬಳಸ್ಕೊಳೋ ಅಗತ್ಯ ಇಲ್ಲ. ಸೊ ಇದನ್ನೆಲ್ಲನೂ ಕೂಡ ಒಂದು ಸೈಡಲ್ಲಿ ಇಟ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸೊ ಅದಕ್ಕೆ ಇವಾಗ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆನಲ್ಲ 2 ದೊಡ್ಡ ಸೈಜಿನ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಸೊ ಎಲ್ಲನೂ ಕೂಡ ಹಾಕ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕನೂ ಇಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯ ಟೊಮೊಟೊನ ಆ್ಯಡ್ ಮಾಡ್ತಿಲ್ಲ, ಬರೀ ಈರುಳ್ಳಿ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಹೇಳಿದರೆ ಸೊ ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ
ಜಾಸ್ತಿ ಮಾಡ್ಕೋಬೋದು. ಸೊ ಅದಾದಮೇಲೆ ಇದಕ್ಕೆ ನಾನಿಲ್ಲಿ 1 ಹಿಡಿ ಆಗೋವಷ್ಟು ಪಾಲಕ್ ಸೊಪ್ಪು, 1 ಹಿಡಿ ಆಗೋವಷ್ಟು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಪಾಲಕ್ ಸೊಪ್ಪು ಯಾಕೆ ಅಂತ ಹೇಳಿದರೆ ಪನ್ನೀರ್ ಹೈದರಾಬಾದಿ ಗ್ರೀನಿಶ್ ಬರಲಿ ಅಂತ ಹೇಳಿ, ಅದಕ್ಕೋಸ್ಕರ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡು ಅದನ್ನು ತಣ್ಣಗಾಗಲಿಕ್ಕೆ ಇಟ್ಟಿರಬೇಕು. ಸೊ ಅದು ಕೂಡ ತಣ್ಣಗಾಗೋ ಅಷ್ಟರಲ್ಲಿ ನಾನಿಲ್ಲಿ ಪನ್ನೀರ್ ಹೈದರಾಬಾದಿಗೆ ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ನಾನಿಲ್ಲಿ 1 ಬೌಲ್ಗೆ ಮೊಸರನ್ನ ಹಾಕ್ಕೊಂಡು ಅದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಗೆ ಧನಿಯಾ ಪುಡಿ ಹಾಗೆ ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ ಹಾಗೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪೌಡರ್ನೂ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಲಮ್ಸ್ ಇಲ್ದಂಗೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ಅಂತ ಹೇಳಿದ್ರೆ, ಸೊ ಅದರಲ್ಲಿ ಮೊಸರಲ್ಲಿ ವೈಟ್ ಅಂಶ ಇರುತ್ತಲ್ಲ, ಸೊ ಅದು ಕೂಡ ಕಂಪ್ಲೀಟಾಗಿ ಡಿಸಪಿಯರ್ ಆಗಬೇಕು. ಸೊ ಅಲ್ಲಿ ತನಕ ಈ ರೀತಿ ನೋಡ್ತಾ ಇದ್ರಲ್ಲ, ಈ ರೀತಿ ಕಾಣಿಸ್ಬೇಕು. ಸೊ ಅದಾದಮೇಲೆ ನಾನಿಲ್ಲಿ ಪನ್ನೀರ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಪನ್ನೀರನ್ನ ತೊಗೊಂಡಿದ್ದೀನಿ. ಸೊ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ದೊಡ್ಡ ಪನ್ನೀರು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪನೂ ಕೂಡ ಪುಡಿ ಬರೋದು ಇಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಕ್ಯೂಬ್ಸ್ ಇರುತ್ತೋ ಸೊ ಅದೇ ರೀತಿ ಬರುತ್ತೆ. ಸೊ ನಾರ್ಮಲಾಗಿ ನಾವು ಪನ್ನೀರ್ ಹೈದರಾಬಾದಿಗೆ ಸೊ 1 ಪೀಸಲ್ಲಿ 2 ಪೀಸ್ನ ಮಾಡ್ಕೊತೀವಿ. ಸೊ ಬೇರೆ ಏನಾರ ಪನ್ನೀರ್ ಟಿಕ್ಕಾ, ಪನ್ನೀರ್ ಬಟರ್ ಮಸಾಲ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಕ್ಯೂಬ್ಸಾಗಿ ಕಟ್ ಮಾಡ್ಕೊತೀವಿ. ಸೊ ಇದರಲ್ಲಿ ಕ್ಯೂಬ್ಸಾಗಿ ಕಟ್ ಮಾಡ್ಕೋಬಾರ್ದು. ಸೊ ರೆಕ್ಟಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಹೆಂಗೆ ಅಂತ ಹೇಳಿದ್ರೆ 1 ಸ್ಲೈಸಲ್ಲಿ ಮಧ್ಯದಲ್ಲಿ 2 ಭಾಗ ಮಾಡಿಕೊಂಡು ಅದರಲ್ಲಿ ಸೊ 2 ಪೀಸ್ನ ಮಾಡಿಕೊಂಡೆ. ಸೊ ಆ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರು ಕೂಡ ಹೈದರಾಬಾದಿಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಸೊ ಎಲ್ಲನೂ ಕೂಡ ಪನ್ನೀರನ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ಇಟ್ಕೊಂಡು ಸೊ ಗೋಲ್ಡನ್ ಬ್ರೌನ್ ಆಗೋವಷ್ಟು 4 ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸೊ 4 ಕಡೆ ಚೆನ್ನಾಗಿ ಬೆಂದ್ರೇ ಪನ್ನೀರ್ ಚೆನ್ನಾಗಿ ಫ್ರೈ ಆಗೋದು. ಒಂದು ಕಡೆ ಬೆಂದು ಒಂದು ಕಡೆ ಬೆಂದಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಸೊ ಈ ರೀತಿ ನೋಡ್ತಾ ಇದ್ರಲ್ಲ, ಈ ರೀತಿ 4 ಕಡೆ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನಾನು ಪನ್ನೀರ್ ಹೈದರಾಬಾದನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಚಕ್ಕೆ, ಲವಂಗ ಹಾಗೆ ಜೀರಿಗೆ ಮತ್ತು ಪಲಾವ್ ಎಲೆನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾವು ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದರಲ್ಲಿ ಗರಂ ಮಸಾಲ, ಧನಿಯಾ ಪುಡಿ ಎಲ್ಲನೂ ಕೂಡ ಹಾಕಿ ಎತ್ತಿಟ್ಟಿದ್ನಲ್ಲ, ಸೊ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಕೂಡ ಹಸಿ ವಾಸನೆ ಹೋಗುವಷ್ಟು ಹುರ್ಕೋಬೇಕು. ಸೊ ಮೊಸರಿನ ಟೇಸ್ಟು ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಸೂರಿ ಮೇಥಿನ ಹಾಕ್ಕೊಂಡು ಒಂದು 5 ನಿಮಿಷದಷ್ಟು ಲಿಡ್ನ ಕ್ಲೋಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಫೈನಲ್ ಆಗಿ ನಾನಿಲ್ಲಿ ಫ್ರೈನ ಮಾಡ್ಕೊಂಡಿದ್ದೀನಲ್ಲ ಪನ್ನೀರನ್ನ, ಸೊ ಆ ಪನ್ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಫೈನಲ್ ಆಗಿ ಪನ್ನೀರ್ ಹೈದರಾಬಾದ್ ರೆಸಿಪಿ ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಸೊ ಮನೇಲೇ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಮಾಡ್ಕೋಬೋದು. ಸೊ ಯಾವುದೇ ರೀತಿಯಾದ ಬೇರೆ ಟೇಸ್ಟ್ ಅಂತೂ ಬರೋದಿಲ್ಲ. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಪನ್ನೀರ್ ಹೈದರಾಬಾದ್ ಇರುತ್ತೋ ಅದೇ ರೀತಿ ಇರುತ್ತೆ. ಸೊ ಈ ರೆಸಿಪಿ ಕೂಡ ತುಂಬ ಈಸಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಶೇರ್ ಮಾಡಿದ್ದೀನಿ ನಾನು, ಕ್ವಿಕ್ಕಾಗಿ ಬೇಕು ಅಂತ ಹೇಳಿದರೆ. ಸೊ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗೆ ಈ ರೆಸಿಪಿನೂ ಕೂಡ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಎಲ್ಲನೂ ಕೂಡ ಆಯಿತು, ತಿಂಡಿ ಎಲ್ಲ ತಿಂದಾದಮೇಲೆ ಸೊ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸೊ ಮಾರ್ನಿಂಗ್ ಕೂಡ ನನಗೆ ಹೆಲ್ಪ್ ಆಗುತ್ತೆ ತಿಂಡಿ ಮಾಡಲಿಕ್ಕೆ ಅಂತ ಹೇಳಿ ನೈಟೇ ಆಲ್ಮೋಸ್ಟ್ ಅಡುಗೆ ಮನೆನ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಯಾವಾಗಾದರೂ ಒಂದೊಂದು ಸರಿ ಏನಾದ್ರು ಕುಂಚಲ್ ಕಿರಿಕಿರಿ ಮಾಡಿದ್ಲು ಮಲಗಲಿಕ್ಕೆ ಅಂತ ಹೇಳಿದರೆ ಮತ್ತು ಅವಾಗಷ್ಟೇ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿರೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಎಲ್ಲನೂ ಕೂಡ ಅಡುಗೆ ಮನೆ ಕ್ಲೀನ್ ಮಾಡಿ, ಸ್ಟವ್ ಎಲ್ಲ ಕ್ಲೀನ್ ಮಾಡಿ, ಸೊ ಪಾತ್ರೆ ಏನೆಲ್ಲ ಇದೆಯಲ್ಲ ಸೊ ಎಲ್ಲನೂ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿನೇ ಮಲ್ಕೊಳೋದು ಅಡುಗೆ ಮನೆ. ಇಲ್ಲ ಅಂತ ಹೇಳಿದ್ರೆ ನನಗೊಂದು ಸ್ವಲ್ಪ ಕಿರಿಕಿರಿ ಅನಿಸ್ತಾನೆ ಇರುತ್ತೆ. ಸೊ ಬೆಳಗ್ಗೆ ತುಂಬ ಕಷ್ಟ ಆಗುತ್ತೆ, ಏಕೆಂದರೆ ಮಾರ್ನಿಂಗ್ ಕೂಡ ವೀಡಿಯೋಸ್ ಮಾಡ್ಕೋಬೇಕು. ಅದಕ್ಕೆ ನೈಟೇನೇ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಎತ್ತಿಟ್ಟು ಮಲ್ಕೊಬಿಡ್ತೀನಿ. ಸೊ ಅದು ಕೂಡ ನನಗೆ ತುಂಬಾ ಸುಲಭ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವೀಡಿಯೋ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ, ಪದ್ಮಶ್ರೀ ಮಹಾವೀರ ಅಂತೇಳಿ, ಆ ಪೇಜನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಇನ್ನೂ ಎಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.